ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರದಿಂದ ಹೊಂಬಳಕ್ಕೆ ಹೋಗುವಂಥ ರೈತರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ಹೊರವಲಯದಲ್ಲಿರುವಂಥ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿದ್ದೇವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ರೈಲ್ವೆ ಬ್ರಿಡ್ಜ್ ಏನಿದೆ, ಈ ರೈಲ್ವೆ ಬ್ರಿಡ್ಜ್ನಲ್ಲಿ ಪ್ರತಿ ಬಾರಿನಂದರೂ ಆ ಮಳೆಗಾಲ ಆರಂಭವಾದರೆ ಮತ್ತು ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಬೇಸಿಗೆ ಸಮಯದಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿರುವಂಥದ್ದು. ಯಾಕಂತಂದರೆ ಈ ಒಂದು ರೈಲ್ವೆ ಬ್ರಿಡ್ಜ್ ಮುಂಭಾಗದಲ್ಲಿರುವಂಥದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಾಕಷ್ಟು ಪ್ರಮಾಣದ ಮಣ್ಣನ್ನು ಹಾಕಿದ್ದಾರೆ. ಏನು ಅಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಅಷ್ಟು ಪ್ರಮಾಣದ ಮಣ್ಣು ಹಾಕಿದ್ದಾರೆ. ಮಳೆಯಾದರೆ ಸಾಕು ಆ ಮಣ್ಣು ಕೊಚ್ಚಿಕೊಂಡು ಇದೇ ಒಂದು ಮಾರ್ಗವಾಗಿ ಬರುತ್ತೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಏನು ರೈಲ್ವೆ ಬ್ರಿಡ್ಜ್ ಏನಿದೆ, ಈ ರೈಲ್ವೆ ಬ್ರಿಡ್ಜ್ ಕೆಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ನೀರು ಸೇಕರಣೆ ಆಗುತ್ತೆ. ಹೀಗಾಗಿ ಈ ಒಂದು ಭಾಗದಿಂದ ಅಂದರೆ ಗದಗ ನಗರದ ರೈತರೇನಿರ್ತಾರೆ, ರೈತರು ಹೊಂಬಳ ಭಾಗದಲ್ಲಿ ಸಾಕಷ್ಟು ಜಮೀನಿದ್ದಾವೆ, ಸಾವಿರಾರು ಎಕರೆ ಜಮೀನು. ಆ ಸಾವಿರಾರು ಎಕರೆ ಜಮೀನಿಗೆ ಉಳುಮೆ ಮಾಡಲು ಕೂಡ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ನೀರು ಇದೆ. ಇವಾಗ ಬಿರು ಬೇಸಿಗೆಯಲ್ಲಿ ಕೂಡ ಏನು ಮಳೆ ಆದರೆ ಸಾಕು ಇಷ್ಟು ಪ್ರಮಾಣದ ನೀರು ಸೇಕರಣೆ ಆಗುತ್ತೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಆದರೆ ಸಾಕು ಇಷ್ಟು ಪ್ರಮಾಣದಲ್ಲಿ ನೀರು ಇರುತ್ತೆ. ಇವಾಗ ಬೇಸಿಗೆ ಸಮಯದಲ್ಲಿ ಇಷ್ಟು ಇದೆ, ಆದರೆ ಏನು ಮಳೆಗಾಲ ಆದರೆ ಇದನ್ನಕ್ಕಿಂತ ಹೈಟ್ ಪ್ರಮಾಣದಲ್ಲಿ ಅದ್ರ ಈವರೆಗೂ ಕೂಡ ಆ ನೀರು ಸೇಕರಣೆ ಆಗುತ್ತೆ. ಆ ಸಮಯದಲ್ಲಿ ಟ್ರ್ಯಾಕ್ಟರ್ ಆಗಿರ್ಬೋದು, ಏನು ಎತ್ತಿನ ಬಂಡಿ ಆಗಿರ್ಬೋದು, ಯಾವುದೇ ರೀತಿಯಿಂದ ಸಂಚಾರ ಮಾಡೋದಿಲ್ಲ. ಹೀಗಾಗಿ ಇಲ್ಲಿಯ ರೈತರು ಸುತ್ತ ಹಾಸಿ ಅಂದರೆ ಕಿಲೋಮೀಟರ್ ಗಟ್ಟಲೆ ಸುತ್ತ ಹಾಕಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಅಂಡರ್ ಬ್ರಿಡ್ಜ್ ಏನಿದೆ, ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ತ್ಯಾಜ್ಯ ಇಲ್ಲಿ ಶೇಖರಣೆ ಆಗಿರುವಂಥದ್ದು. ಯಾಕಂತಂದರೆ ಈ ತ್ಯಾಜ್ಯವನ್ನು ತೆಗೆದ್ರೆ ನೀರು ಸಲೀಸಾಗಿ ಹೋಗುತ್ತೆ. ರೈತರು ಕೂಡ ಈ ಒಂದು ಮಾರ್ಗವಾಗಿ ಓಡಾಡಲು ಸಾಕಷ್ಟು ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮಾರ್ಗದಲ್ಲಿ ರುದ್ರಭೂಮಿ ಕೂಡ ಇದೆ. ರುದ್ರಭೂಮಿ ಇದ್ದಾಗ ಏನು ಅಂತ್ಯಕ್ರಿಯೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದೇ ಒಂದು ರಸ್ತೆ ಮುಖಾಂತರ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಆದರೆ ಈ ಒಂದು ಸಮಸ್ಯೆ ಬಹಳ ವರ್ಷಗಳಿಂದನೂ ಕೂಡ ಇದೆ. ಹೀಗಾಗಿ ಇನ್ನು ರೈಲ್ವೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮತ್ತು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಲ್ಲಿರುವಂಥ ಕಸ ಕಡ್ಡಿಯನ್ನು ತೆಗಿಬೇಕು ಮತ್ತು ಮಣ್ಣನ್ನು ಕೂಡ ವಿಲೇವಾರಿ ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ, ಎಷ್ಟು ವರ್ಷದಿಂದ ಐತಿದು? ಇದು ಮಳೆ ಆತಪ್ಪ ಅಂದ್ರೆ ಸಾಕು ನೋಡ್ರಿ, ಇದು ಬಂದು ನಿಮ್ಮ ನೀರು ನಿಂತು ಬಿಡುತ್ತೆ. ಹಂಗೆ ದಿನಕ್ಕೆ ಇದು ತುಂಬ್ದಂಗೆಲ್ಲ ಏರ್ಕೊಂತ ಬರ್ತಿದೆ ನೀರು. ಅದಕ್ಕೆ ಇಲ್ಲೇ ಹಾಕುವಂಥ ಕಸನ ಇಮಿಡಿಯೇಟ್ಲಿ ಸ್ವಚ್ಛ ಮಾಡಿಸ್ಬೇಕು. ಈ ಸ್ಮಶಾನದವರು ಗಾದಿ ಪಾದಿ ಹಾಸಿಗೆ ಹೋಗಿರ್ತಾರೆ, ಅದು ಬಂದು ನಿಲ್ತೈತೆ. ಇಲ್ಲಿ ರೈಲ್ವೆದವ್ರು ಮಣ್ಣು ಹಾಕ್ಯಾರ, ಉಳುಮೆ ಮಾಡೋಕೆ ಹೋಗೋಕ್ಕಾಗೋದಿಲ್ಲ. ಈಗ ಮುಂಜಾನೆ ಅದು ನಶಿನಾಗ ಎತ್ತು ಚಕಡಿ ತೊಗೊಂಡು ಹೊಂಟಿರ್ತೀವಿ, ಇದು ದಬಾಶ್ ನೀರು ನಿಂತು ಬಿಟ್ಟಿರ್ತೈತಿ ಇಲ್ಲಿ ಮಠ. ಇದು ಮಳೆ ಆದದ್ದು ನೀರು ಇದು ಊರಾಗ ಮಳೆ ಆಗೈತೆ ಬಿಡ ಅಂತ ನಾವು ಎತ್ತು ಚಕಡಿ ತೊಗೊಂಡು ಹೋಗ್ಬೇಕಾದ್ರೆ ನೀರು ನಿಂತು ಬಿಡ್ತೈತಿ ಇಲ್ಲಿ. ಅವಾಗ ಇಲ್ಲಿಂದ ಹೊಳಸ್ಕೊಂಡು ಮುಳುಗುನ್ ಹಾಕಕ್ಕೆ ಹೋಗಿ ಹಿಂಗೆ ಸುತ್ತ ಹಾಕಿ ಬೈಪಾಸ್ನಾಗ ಹಾಕಿ ಹೋಗ್ಬೇಕಾಗತ್ತೆ. ಸುಮಾರು 4 ಕಿಲೋಮೀಟ್ರ್ ಸುತ್ತ ಹಾಕಿ ಹೋಗ್ಬೇಕಾಗತ್ತೆ. ಅಷ್ಟೊತ್ತಂದ್ಲೇ 10 ಗಂಟೆ ಆಗೇ ಬಿಡ್ತೈತಿ ಊರಾಗ. ಅದಕ್ಕೆ ಈ ಪರಿಸ್ಥಿತಿ ಆಗೈತೆ ರೈತರದು. ಇಮ್ಮಿಡಿಯೇಟ್ಲಿ ಇದನ್ನು ನಗರಸಭೆ ಅವರು ಇದನ್ನು ಸ್ವಚ್ಛತೆ ಮಾಡಿಸ್ಬೇಕು. ಇಲ್ಲೆಲ್ಲ ಮಣ್ಣು ಕೊಟ್ರಿ ಬಿದ್ದೈತಿ ನೋಡಿ, ಬಾಟ್ಲಿ ಗಿಟ್ಲಿ ಅಂಥವೆಲ್ಲ ತುಂಬೇವಿ ಇಲ್ಲಿ. ಅವನ್ನೆಲ್ಲವನ್ನು ಸ್ವಚ್ಛ ಮಾಡಿಸ್ಬೇಕು. ಅಲ್ಲಿ ರೈಲ್ವೆದವರು ಮಣ್ಣು ಹಾಕ್ಯಾರ ಅಲ್ಲಿ ಒಂದು 100 ಟ್ಯಾಕ್ಟ್ರಿ. ಅದು ಈಗ ದೊಡ್ಡ ಮಳೆ ಹೊಡಿತಂದ್ರೆ ಇಷ್ಟು ಬಂದು ಈ ಸುರಂಗದಾಗ ನಿಂತು ಬಿಡ್ತೈತಿ. ಇದು ಸುರಂಗದಾಗ ನಿಂತಂದ್ರೆ ಈಗೇನು ಮಾಮೂಲಿ 4 ಫೂಟ್ ನೀರು ನಿಲ್ಲತ್ತಲ್ಲ, ಇದು ಫುಲ್ ನೀರು ನಿಂತು ಬಿಡ್ತೈತಿ. ಈ ದಾರಿನ ಬಂದಾಗಿಬಿಡ್ತೈತಿ. ಅದಕ್ಕೆ ಇಮಿಡಿಯೇಟ್ಲಿ ಆ ಮಣ್ಣು ತೆಗೆಸ್ಬೇಕು, ಇದನ್ನು ಸ್ವಚ್ಛ ಮಾಡಿಸ್ಬೇಕು. ಸಾರ್ವಜನಿಕರು ಅಡ್ಡಾಡಕ್ಕೆ ಮುಕ್ತ ಮಾಡಿಕೊಡ್ಬೇಕು. ಇದನ್ನು ಇಲ್ಲಾಂದ್ರೆ ನಾವು ಸೋಮವಾರಲಿಂದ ಇಲ್ಲಿ ಸ್ಟ್ರೈಕ್ ಮಾಡುವಂಥ ವಿಚಾರ ಮಾಡ್ಬೇಕಾಗತ್ತೆ. ಅದಕ್ಕೆ ಅಂಥ ಅವಘಡ ಆಗಬಾರ್ದು ಅನ್ನೋದು ಇತ್ತಪ್ಪ ಅಂದ್ರೆ ನಗರಸಭಾ ಸದಸ್ಯರಾಯ್ತು, ನಗರಸಭಾ ಅಧ್ಯಕ್ಷರಾಯ್ತು ಇಮ್ಮಿಡಿಯೇಟ್ಲಿ ಇದನ್ನು ಕೆಲಸ ಸ್ವಚ್ಛ ಮಾಡಿಸ್ಬೇಕು. ಇಲ್ದ ಹೋದ್ರೆ DC ಅವ್ರು ಬಂದು ನೋಡಿ ಇದನ್ನು ಕೆಲಸ ಮಾಡಿಸ್ಬೇಕು. ಅಲ್ಲೇ ಸುಮ್ಮನೆ ಕುಂದು AC ರೂಮ್ನಾಗ ಕುಂದ್ರೆ ಕೆಲಸ ಆಗಲ್ಲ. ಇಲ್ಲಿ ಬಂದು ನೋಡ್ಬೇಕು ಅದನ್ನು. ಇಲ್ಲಿ ಪರಿಸ್ಥಿತಿ ರೈತರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಬಂದು ಇದನ್ನು ನೋಡಿ ಇಮಿಡಿಯೇಟ್ಲಿ ಕೆಲಸ ಮಾಡಿಸ್ಬೇಕು ಅದನ್ನು. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ರೈತರು ತಮ್ಮ ಜಮೀನುಗಳಿಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಇವಾಗ ಬೇಸಿಗೆ ಇದೆ. ಇಂಥ ಸಮಯದಲ್ಲಿ ಕೂಡ ಏನು ಅಕಾಲಿಕವಾಗಿ ಮಳೆ ಸುರಿದಾಗ ಇಷ್ಟೊಂದು ಪ್ರಮಾಣದ ನೀರು ಇಲ್ಲಿ ಸೇಕರಣೆ ಆಗ್ತಾ ಇರುವಂಥದ್ದು. ಇವಾಗ ಮಳೆಗಾಲ ಆರಂಭವಾದರೆ ಈ ಒಂದು ಮಾರ್ಗವಾಗಿ ಯಾವುದೇ ರೈತರು ಕೂಡ ತಮ್ಮ ಜಮೀನಿಗೆ ಹೋಗೋಕ್ಕಾಗೋದಿಲ್ಲ ಮತ್ತು ಇಲ್ಲಿರುವಂಥ ರುದ್ರಭೂಮಿಗೂ ಕೂಡ ಹೋಗಲು ಆಗೋದಿಲ್ಲ. ಹೀಗಾಗಿ ರೈತರು ನಮಗೆ ಆದಷ್ಟು ಬೇಗ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಬೇಕಂತೇಳಿ ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ರೈಲ್ವೆ ಇಲಾಖೆ ಆಗಿರ್ಬೋದು ಮತ್ತು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಲ್ಲಿರುವಂಥ ಹೂಳನ್ನು ತೆಗಿಬೇಕು ಮತ್ತು ಏನು ಅಲ್ಲಿ ಮಣ್ಣನ್ನು ಏನು ಹಾಕಿಟ್ಟಿದ್ದಾರೆ ರೈಲ್ವೆ ಇಲಾಖೆದವರು, ಆ ಮಣ್ಣನ್ನು ಕೂಡ ಬೇರೆ ಕಡೆ ವಿಲೇವಾರಿ ಮಾಡಿದರೆ ಈ ಒಂದು ಮಾರ್ಗ ಸ್ವಚ್ಛ ಆಗುತ್ತೆ ಮತ್ತು ಇಲ್ಲಿರುವಂಥ ಅಂಡರ್ ಬ್ರಿಡ್ಜ್ ಒಳಭಾಗದಲ್ಲಿರುವಂಥ ಏನು ಇದಿದೆ ಆ ನೀರು ಕೂಡ ಸಲೀಸಾಗಿ ಹೋಗಲು
ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಇಲ್ಲಿಯ ರೈತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ನಗರದಿಂದ ಹೊಂಬಳಕ್ಕೆ ಹೋಗುವಂಥ ರೈತರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿವಾಗ ಗದಗ ನಗರದ ಹೊರವಲಯದಲ್ಲಿರುವಂಥ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿದ್ದೇವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ರೈಲ್ವೆ ಬ್ರಿಡ್ಜ್ ಏನಿದೆ, ಈ ರೈಲ್ವೆ ಬ್ರಿಡ್ಜ್ನಲ್ಲಿ ಪ್ರತಿ ಬಾರಿನೊಂದರೂ ಆ ಮಳೆಗಾಲ ಆರಂಭವಾದರೆ ಮತ್ತು ಮಳೆಗಾಲ ಆಗಿರಲಿ, ಚಳಿಗಾಲ ಆಗಿರಲಿ, ಬೇಸಿಗೆ ಸಮಯದಲ್ಲಿ ಕೂಡ ಇಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿರುವಂಥದ್ದು. ಯಾಕಂತಂದರೆ ಈ ಒಂದು ರೈಲ್ವೆ ಬ್ರಿಡ್ಜ್ ಮುಂಭಾಗದಲ್ಲಿರುವಂಥದ್ದು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈ ರೀತಿ ಸಾಕಷ್ಟು ಪ್ರಮಾಣದ ಮಣ್ಣನ್ನು ಹಾಕಿದ್ದಾರೆ. ಏನು ಅಲ್ಲಿ ನಾವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಅಷ್ಟು ಪ್ರಮಾಣದ ಮಣ್ಣು ಹಾಕಿದ್ದಾರೆ. ಮಳೆಯಾದರೆ ಸಾಕು ಆ ಮಣ್ಣು ಕೊಚ್ಚಿಕೊಂಡು ಇದೇ ಒಂದು ಮಾರ್ಗವಾಗಿ ಬರುತ್ತೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಏನು ರೈಲ್ವೆ ಬ್ರಿಡ್ಜ್ ಏನಿದೆ, ಈ ರೈಲ್ವೆ ಬ್ರಿಡ್ಜ್ ಕೆಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ನೀರು ಸೇಕರಣೆ ಆಗುತ್ತೆ. ಹೀಗಾಗಿ ಈ ಒಂದು ಭಾಗದಿಂದ ಅಂದರೆ ಗದಗ ನಗರದ ರೈತರೇನಿರ್ತಾರೆ, ರೈತರು ಹೊಂಬಳ ಭಾಗದಲ್ಲಿ ಸಾಕಷ್ಟು ಜಮೀನಿದ್ದಾವೆ, ಸಾವಿರಾರು ಎಕರೆ ಜಮೀನು. ಆ ಸಾವಿರಾರು ಎಕರೆ ಜಮೀನಿಗೆ ಉಳುಮೆ ಮಾಡಲು ಕೂಡ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ನೀರು ಇದೆ. ಇವಾಗ ಬೇಸಿಗೆಯಲ್ಲಿ ಕೂಡ ಏನು ಮಳೆ ಆದರೆ ಸಾಕು ಇಷ್ಟು ಪ್ರಮಾಣದ ನೀರು ಸೇಕರಣೆ ಆಗುತ್ತೆ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಆದರೆ ಸಾಕು ಇಷ್ಟು ಪ್ರಮಾಣದಲ್ಲಿ ನೀರು ಇರುತ್ತೆ. ಇವಾಗ ಬೇಸಿಗೆ ಸಮಯದಲ್ಲಿ ಇಷ್ಟು ಇದೆ, ಆದರೆ ಏನು ಮಳೆಗಾಲ ಆದರೆ ಇದನ್ನಕ್ಕಿಂತ ಹೈಟ್ ಪ್ರಮಾಣದಲ್ಲಿ ಅದ್ರ ಈವರೆಗೂ ಕೂಡ ಆ ನೀರು ಸೇಕರಣೆ ಆಗುತ್ತೆ. ಆ ಸಮಯದಲ್ಲಿ ಟ್ರ್ಯಾಕ್ಟರ್ ಆಗಿರ್ಬೋದು, ಏನು ಎತ್ತಿನ ಬಂಡಿ ಆಗಿರ್ಬೋದು, ಯಾವುದೇ ರೀತಿಯಿಂದ ಸಂಚಾರ ಮಾಡೋದಿಲ್ಲ. ಹೀಗಾಗಿ ಇಲ್ಲಿಯ ರೈತರು ಸುತ್ತ ಹಾಸಿ ಅಂದರೆ ಕಿಲೋಮೀಟರ್ ಗಟ್ಟಲೆ ಸುತ್ತ ಹಾಕಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು ಅಂಡರ್ ಬ್ರಿಡ್ಜ್ ಏನಿದೆ, ಅಂಡರ್ ಬ್ರಿಡ್ಜ್ ಕೆಳಭಾಗದಲ್ಲಿ ಸಾಕಷ್ಟು ಪ್ರಮಾಣದ ತ್ಯಾಜ್ಯ ಇಲ್ಲಿ ಶೇಖರಣೆ ಆಗಿರುವಂಥದ್ದು. ಯಾಕಂತಂದರೆ ಈ ತ್ಯಾಜ್ಯವನ್ನು ತೆಗೆದ್ರೆ ನೀರು ಸಲೀಸಾಗಿ ಹೋಗುತ್ತೆ. ರೈತರು ಕೂಡ ಈ ಒಂದು ಮಾರ್ಗವಾಗಿ ಓಡಾಡಲು ಸಾಕಷ್ಟು ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮಾರ್ಗದಲ್ಲಿ ರುದ್ರಭೂಮಿ ಕೂಡ ಇದೆ. ರುದ್ರಭೂಮಿ ಇದ್ದಾಗ ಏನು ಅಂತ್ಯಕ್ರಿಯೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದೇ ಒಂದು ರಸ್ತೆ ಮುಖಾಂತರ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಆದರೆ ಈ ಒಂದು ಸಮಸ್ಯೆ ಬಹಳ ವರ್ಷಗಳಿಂದನೂ ಕೂಡ ಇದೆ. ಹೀಗಾಗಿ ಇನ್ನು ರೈಲ್ವೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮತ್ತು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಲ್ಲಿರುವಂಥ ಕಸ ಕಡ್ಡಿಯನ್ನು ತೆಗಿಬೇಕು ಮತ್ತು ಮಣ್ಣನ್ನು ಕೂಡ ವಿಲೇವಾರಿ ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಎಷ್ಟು ವರ್ಷದಿಂದ ಐತಿದು? ಇದು ಮಳೆ ಆತಪ್ಪ ಅಂದ್ರೆ ಸಾಕು ನೋಡ್ರಿ, ಇದು ಬಂದು ನಿಮ್ಮ ನೀರು ನಿಂತು ಬಿಡುತ್ತೆ. ಹಂಗೆ ದಿನಕ್ಕೆ ಇದು ತುಂಬ್ದಂಗೆಲ್ಲ ಏರ್ಕೊಂತ ಬರ್ತಿದೆ ನೀರು. ಅದಕ್ಕೆ ಇಲ್ಲೇ ಹಾಕುವಂಥ ಕಸನ ಇಮಿಡಿಯೇಟ್ಲಿ ಸ್ವಚ್ಛ ಮಾಡಿಸ್ಬೇಕು. ಈ ಸ್ಮಶಾನದವರು ಗಾದಿ ಪಾದಿ ಹಾಸಿಗೆ ಹೋಗಿರ್ತಾರೆ, ಅದು ಬಂದು ನಿಲ್ತೈತೆ. ಇಲ್ಲಿ ರೈಲ್ವೆದವ್ರು ಮಣ್ಣು ಹಾಕ್ಯಾರ. ಉಳುಮೆ ಮಾಡೋಕೆ ಹೋಗೋಕ್ಕಾಗೋದಿಲ್ಲ. ಈಗ ಮುಂಜಾನೆ ಅದು ನಶಿನಾಗ ಎತ್ತು ಚಕಡಿ ತೊಗೊಂಡು ಹೊಂಟಿರ್ತೀವಿ, ಇದು ದಬಾಶ್ ನೀರು ನಿಂತು ಬಿಟ್ಟಿರ್ತೈತಿ ಇಲ್ಲಿ ಮಠ. ಇದು ಮಳೆ ಆದದ್ದು ನೀರು ಇದು ಊರಾಗ ಮಳೆ ಆಗೈತೆ ಬಿಡ ಅಂತ ನಾವು ಎತ್ತು ಚಕಡಿ ತೊಗೊಂಡು ಹೋಗ್ಬೇಕಾದ್ರೆ ನೀರು ನಿಂತು ಬಿಡ್ತೈತಿ ಇಲ್ಲಿ. ಅವಾಗ ಇಲ್ಲಿಂದ ಹೊಳಸ್ಕೊಂಡು ಮುಳುಗುನ್ ಹಾಕಕ್ಕೆ ಹೋಗಿ ಹಿಂಗೆ ಸುತ್ತ ಹಾಕಿ ಬೈಪಾಸ್ನಾಗ ಹಾಕಿ ಹೋಗ್ಬೇಕಾಗತ್ತೆ. ಸುಮಾರು 4 ಕಿಲೋಮೀಟ್ರ್ ಸುತ್ತ ಹಾಕಿ ಹೋಗ್ಬೇಕಾಗತ್ತೆ. ಅಷ್ಟೊತ್ತಂದ್ಲೇ 10 ಗಂಟೆ ಆಗೇ ಬಿಡ್ತೈತಿ ಊರಾಗ. ಅದಕ್ಕೆ ಈ ಪರಿಸ್ಥಿತಿ ಆಗೈತೆ ರೈತರದು. ಇಮ್ಮಿಡಿಯೇಟ್ಲಿ ಇದನ್ನು ನಗರಸಭೆ ಅವರು ಇದನ್ನು ಸ್ವಚ್ಛತೆ ಮಾಡಿಸ್ಬೇಕು. ಇಲ್ಲೆಲ್ಲ ಮಣ್ಣು ಕೋಟ್ರಿ ಬಿದ್ದೈತಿ ನೋಡಿ, ಬಾಟ್ಲಿ ಗಿಟ್ಲಿ ಅಂಥವೆಲ್ಲ ತುಂಬೇವಿ ಇಲ್ಲಿ. ಅವನ್ನೆಲ್ಲವನ್ನು ಸ್ವಚ್ಛ ಮಾಡಿಸ್ಬೇಕು. ಅಲ್ಲಿ ರೈಲ್ವೆದವರು ಮಣ್ಣು ಹಾಕ್ಯಾರ ಅಲ್ಲಿ ಒಂದು 100 ಟ್ಯಾಕ್ಟ್ರಿ. ಅದು ಈಗ ದೊಡ್ಡ ಮಳೆ ಹೊಡಿತಂದ್ರೆ ಇಷ್ಟು ಬಂದು ಈ ಸುರಂಗದಾಗ ನಿಂತು ಬಿಡ್ತೈತಿ. ಇದು ಸುರಂಗದಾಗ ನಿಂತಂದ್ರೆ ಈಗೇನು ಮಾಮೂಲಿ 4 ಫೂಟ್ ನೀರು ನಿಲ್ಲತ್ತಲ್ಲ, ಇದು ಫುಲ್ ನೀರು ನಿಂತು ಬಿಡ್ತೈತಿ. ಈ ದಾರಿನ ಬಂದಾಗ್ಬಿಡ್ತೈತಿ. ಅದಕ್ಕೆ ಇಮಿಡಿಯೇಟ್ಲಿ ಆ ಮಣ್ಣು ತೆಗೆಸ್ಬೇಕು, ಇದನ್ನು ಸ್ವಚ್ಛ ಮಾಡಿಸ್ಬೇಕು. ಸಾರ್ವಜನಿಕರು ಅಡ್ಡಾಡಕ್ಕೆ ಮುಕ್ತ ಮಾಡಿಕೊಡ್ಬೇಕು. ಇದನ್ನು ಇಲ್ಲಾಂದ್ರೆ ನಾವು ಸೋಮವಾರಲಿಂದ ಇಲ್ಲಿ ಸ್ಟ್ರೈಕ್ ಮಾಡುವಂಥ ವಿಚಾರ ಮಾಡ್ಬೇಕಾಗತ್ತೆ. ಅದಕ್ಕೆ ಅಂಥ ಅವಘಡ ಆಗ್ಬಾರ್ದು ಅನ್ನೋದು ಇತ್ತಪ್ಪ ಅಂದ್ರೆ ನಗರಸಭಾ ಸದಸ್ಯರಾಯ್ತು, ನಗರಸಭಾ ಅಧ್ಯಕ್ಷರಾಯ್ತು ಇಮ್ಮಿಡಿಯೇಟ್ಲಿ ಇದನ್ನು ಕೆಲಸ ಸ್ವಚ್ಛ ಮಾಡಿಸ್ಬೇಕು. ಇಲ್ದ ಹೋದ್ರೆ DC ಅವ್ರು ಬಂದು ನೋಡಿ ಇದನ್ನು ಕೆಲಸ ಮಾಡಿಸ್ಬೇಕು. ಅಲ್ಲೇ ಸುಮ್ಮನೆ ಕುಂದು AC ರೂಮ್ನಾಗ ಕುಂದ್ರೆ ಕೆಲಸ ಆಗಲ್ಲ. ಇಲ್ಲಿ ಬಂದು ನೋಡ್ಬೇಕು ಅದನ್ನು. ಇಲ್ಲಿ ಪರಿಸ್ಥಿತಿ ರೈತರಿಗೆ ಏನು ತೊಂದರೆ ಆಗುತ್ತೆ ಅನ್ನೋದು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಬಂದು ಇದನ್ನು ನೋಡಿ ಇಮಿಡಿಯೇಟ್ಲಿ ಕೆಲಸ ಮಾಡಿಸ್ಬೇಕು ಅದನ್ನು. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ರೈತರು ತಮ್ಮ ಜಮೀನುಗಳಿಗೆ ಹೋಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಇವಾಗ ಬೇಸಿಗೆ ಇದೆ. ಇಂಥ ಸಮಯದಲ್ಲಿ ಕೂಡ ಏನು ಅಕಾಲಿಕವಾಗಿ ಮಳೆ ಸುರಿದಾಗ ಇಷ್ಟೊಂದು ಪ್ರಮಾಣದ ನೀರು ಇಲ್ಲಿ ಸೇಕರಣೆ ಆಗ್ತಾ ಇರುವಂಥದ್ದು. ಇವಾಗ ಮಳೆಗಾಲ ಆರಂಭವಾದರೆ ಈ ಒಂದು ಮಾರ್ಗವಾಗಿ ಯಾವುದೇ ರೈತರು ಕೂಡ ತಮ್ಮ ಜಮೀನಿಗೆ ಹೋಗೋಕ್ಕಾಗೋದಿಲ್ಲ ಮತ್ತು ಇಲ್ಲಿರುವಂಥ ರುದ್ರಭೂಮಿಗೂ ಕೂಡ ಹೋಗಲು ಆಗೋದಿಲ್ಲ. ಹೀಗಾಗಿ ರೈತರು ನಮಗೆ ಆದಷ್ಟು ಬೇಗ ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಬೇಕಂತೇಳಿ ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ರೈಲ್ವೆ ಇಲಾಖೆ ಆಗಿರ್ಬೋದು ಮತ್ತು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇಲ್ಲಿರುವಂಥ ಹೂಳನ್ನು ತೆಗಿಬೇಕು ಮತ್ತು ಏನು ಅಲ್ಲಿ ಮಣ್ಣನ್ನು ಏನು ಹಾಕಿಟ್ಟಿದ್ದಾರೆ ರೈಲ್ವೆ ಇಲಾಖೆದವರು, ಆ ಮಣ್ಣನ್ನು ಕೂಡ ಬೇರೆ ಕಡೆ ವಿಲೇವಾರಿ ಮಾಡಿದರೆ ಈ ಒಂದು ಮಾರ್ಗ ಸ್ವಚ್ಛ ಆಗುತ್ತೆ ಮತ್ತು ಇಲ್ಲಿರುವಂಥ ಅಂಡರ್ ಬ್ರಿಡ್ಜ್ ಒಳಭಾಗದಲ್ಲಿರುವಂಥ ಏನು ಇದಿದೆ ಆ ನೀರು ಕೂಡ ಸಲೀಸಾಗಿ ಹೋಗಲು
ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಇಲ್ಲಿಯ ರೈತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ.